ದಟ್ಟಾರಣ್ಯದೊಳಗೆ 20 ಮೈಲಿ ಸಾಗಿದ ನಂತರ ಸಿಕ್ಕ ಸುಂದರ ಊರು ಈ ಪಾತಗುಡಿ. ಪುನೀತ್ ರಾಜ್ಕುಮಾರ್ ಅವರ ಒಂದು ಸಾಕ್ಷ್ಯ ಚಿತ್ರದಲ್ಲೂ ಈ ಊರು ಪಾತ್ರ ವಹಿಸಿತ್ತು. ಅದುವೇ ಅವರನ್ನ ಕೊನೆಯದಾಗಿ ಕಂಡ ಚಿತ್ರ ಗಂಧದ ಗುಡಿ. ಕೇವಲ 11 ಮನೆಗಳು, 50-60 ಜನಗಳು ಬದುಕುತ್ತಿರೋ ಈ ಪುಟ್ಟದಾದ ಊರು ಶತಮಾನಗಳ ಹಿಂದೆ ಬಂದು ಇಲ್ಲಿ ನೆಲೆಸಿದ ಗೋವಾ ಮೂಲದ ಕುಣಬಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದು. ಅಂದು ಒಂದೇ ಕುಟುಂಬ ಬಂದು ಈ ಕಾಡೊಳಗೆ ನೆಲೆಸಿತ್ತು. ಇಂದಿಗೆ ವಿಭಜನೆಯಾಗಿ ಅದು 11 ಆಗಿತ್ತು. ಬೆಟ್ಟ ಗುಡ್ಡಗಳು ಈ ಊರಿಗೊಂದು ಸುಭದ್ರವಾದ ಕೋಟೆಯನ್ನ ಕಟ್ಟಿದ್ದವು. ಅದರೊಳಗೆ ಈ ಕುಟುಂಬಗಳು ನೆಮ್ಮದಿಯಾಗಿ ನೆಲೆಸಿದ್ದವು. ಸಂಜೆಯ ಹೊತ್ತಿಗೆ ಈ ಊರನ್ನ ತಲುಪಿದ್ದ ಸದ್ದು ಗದ್ದಲಗಳಿಲ್ಲ, ವಾಹನಗಳ ಓಡಾಟವಿಲ್ಲ, ಪ್ರಪಂಚದ ಆಗು ಹೋಗುಗಳ ಚಿಂತೆಗಳೂ ಇಲ್ಲ. ಮಿತ ಆಸೆಗಳೊಂದಿಗೆ ಹಿತವಾದ ಬದುಕಿನಲ್ಲಿ ಈ ಕುಟುಂಬಗಳಿದ್ದವು. ಮೊದಲಿಗೆ ಅಲ್ಲಿದ್ದ ಪುಟ್ಟದಾದ ಸರ್ಕಾರಿ ಶಾಲೆಯೆಡೆಗೆ ನಡೆದಿದ್ದ ಪುನೀತ್ ಅವರು ಈ ಶಾಲೆಗೆ ಭೇಟಿ ಕೊಟ್ಟ ನೆನಪುಗಳನ್ನ ಈ ಊರಿನವರೊಂದಿಗೆ ಮೆಲುಕು ಹಾಕುತ್ತಾ, ನಾನು ಭೇಟಿ ಕೊಟ್ಟ ಈ ದಿನಾಂಕದಂದೇ ಅವರು ಗಂಧದ ಗುಡಿ ಚಿತ್ರವನ್ನು ಈ ಹಳ್ಳಿಯವರ ಮುಂದೆ ಪ್ರದರ್ಶಿಸಲು ಆಗಮಿಸಬೇಕಿತ್ತು. ಅದಕ್ಕೂ 1 ವಾರ ಮೊದಲೇ ಅವರ ಸಾವಿನ ಸುದ್ದಿ ಈ ಊರನ್ನ ತಲುಪಿತ್ತು ಅನ್ನೋ ಬೇಸರದ ಸಂಗತಿಯನ್ನು ತಿಳಿದಿದೆ. ಅಲ್ಲಿಂದ ಮುಂದುವರಿದು ಈ ಹಳ್ಳಿಯ ಜನಜೀವನವನ್ನ, ಮನೆ ಮನುಷ್ಯರನ್ನ ಕಾಣುವಾಗ ಕತ್ತಲಾಗಿತ್ತು. ಆ ದಿನವಿದ್ದ ತುಳಸಿ ಪೂಜೆಗೆ ತಯಾರಿ ಭರದಿಂದ ಸಾಗುತ್ತಿತ್ತು. ರಾತ್ರಿ ನಡೆದ ಆ ಪೂಜೆ, ಅಲ್ಲಾದ ಭಜನೆಗಳೆಲ್ಲವೂ ಆ ಊರು ಶತಮಾನಗಳಿಂದಲೂ ಕಲೆ, ಸಂಸ್ಕೃತಿ, ಆಚಾರ ವಿಚಾರಗಳನ್ನ ಉಳಿಸಿಕೊಂಡಿದ್ದಕ್ಕೆ ಸಾಕ್ಷಿಯಾಗಿತ್ತು. ಕಾಡಿನ ಔಷಧಿ ಆಹಾರಗಳಿಗೆ ಅವಲಂಬನೆಯಾಗಿರುವ ಈ ಜನರು ಸಾಕಷ್ಟು ಆಹಾರ ಪದಾರ್ಥಗಳನ್ನ ತಾವೇ ಬೆಳೆದುಕೊಳ್ಳುತ್ತಾರೆ. ಕೃಷಿ ಮತ್ತು ಕೂಲಿ ಕಾಯಕಗಳನ್ನ ನಂಬಿಕೊಂಡಿದ್ದಾರೆ. ಮಳೆಗಾಲದಲ್ಲಿ 4-5 ತಿಂಗಳು ಈ ಊರು ವಿದ್ಯುತ್ ಬೆಳಕನ್ನೇ ಕಾಣಲ್ಲ. ಈ ಊರಿನ ಅಸ್ತಿತ್ವ ಅದೆಷ್ಟೋ ವರ್ಷಗಳವರೆಗೂ ಸರ್ಕಾರಕ್ಕೂ ತಿಳಿದಿರಲಿಲ್ಲ. ಇದೆಲ್ಲವನ್ನ ತಿಳಿಯುತ್ತಾ ಇಲ್ಲಿಯ ಹಳ್ಳಿ ಮನೆಯಲ್ಲಿ ಊಟ ಮುಗಿಸಿ ಮಲಗಿದ್ದರೆ ಹಸಿರು ಹೊದ್ದು ಮಲಗಿದ್ದ ಈ ಊರು ಮುಂಜಾನೆ ಮತ್ತಷ್ಟು ಸುಂದರ ಅಂತ ಅನಿಸಿತ್ತು. ಪುನೀತ್ ರಾಜ್ಕುಮಾರ್ ಅವರು ಸಮಯ ಕಳೆದ ಮನೆಗಳನ್ನೆಲ್ಲ ಸುತ್ತಿ ಮುಗಿಸುವಾಗ ಅವರ ಅಗಲಿಕೆ ಈ ಊರನ್ನ ಹಲವು ದಿನಗಟ್ಟಲೆ ಕಾಡಿತ್ತು ಅನ್ನೋ ಸಂಗತಿಯೂ ಗೊತ್ತಾಗಿತ್ತು. ಹಣವನ್ನ ಬಿಟ್ಟರೆ ಮತ್ತೆಲ್ಲದರಲ್ಲೂ ಈ ಹಳ್ಳಿಗಳು ಶ್ರೀಮಂತ. ಸಂಸ್ಕೃತಿ, ಆಚಾರ ವಿಚಾರಗಳು ಇಲ್ಲೇ ಇರುವುದು ಜೀವಂತ. ಇಲ್ಲಿ ಕಳೆದ ಒಂದು ದಿನದ ಅನುಭವವನ್ನ, ಈ ಜನರ ಪ್ರೀತಿಯನ್ನ ವರ್ಣಿಸಲಾಗದು. ಅದರ ನೆನಪುಗಳು ನನ್ನ ಮನಸ್ಸಿನಲ್ಲಿ ಎಂದೆಂದಿಗೂ ಶಾಶ್ವತ.